ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ಗಳನ್ನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊಳ್ತಾ, ಇವತ್ತು ಆಷಾಢದ 2ನೇ ಶುಕ್ರವಾರ ಆಗಿರೋದ್ರಿಂದ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಬಟ್ ಇವತ್ತು ನನ್ನ ರೂಟೀನ್ ಬಂದು 5 ಗಂಟೆಯಿಂದನೇ ಸ್ಟಾರ್ಟ್ ಆಗಿತ್ತು. ಹಾಗೆ 5 ಗಂಟೆಗೆ ಎದ್ದು ಮನೆಯನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ನ ಮಾಡಿ, ನೆಕ್ಸ್ಟ್ ದೇವ್ರ ಪೂಜೆನೂ ಕೂಡ ಕಂಪ್ಲೀಟ್ ಮಾಡಿ, ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟೆ. ಬಟ್ ನಮ್ಮೂರಿಂದ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಬಂದು 20 ಮಿನಿಟ್ಸ್ ಅಷ್ಟೇ. ಹಂಗಾಗಿ ನಾನು ಟೈಮ್ ಕೂಡ ಹೋಗಿದ್ದೆ. ಬಟ್ ಇಲ್ಲಿಗೆ ಹೋದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ಬಟ್ ಕಾರ್ನಲ್ಲಿ ಹೋದರೆ ಒಂದು 20 ಮಿನಿಟ್ಸ್ ಆಗುತ್ತೆ, ಬೈಕ್ನಲ್ಲಿ ಹೋದರೆ ಒಂದು ಹಾಫ್ ಆನ್ ಅವರ್ಗೆಲ್ಲ ರೀಚ್ ಆಗ್ಬೋದು ಮೇ ಬಿ ಅನಿಸುತ್ತೆ. ಬಟ್ ಬೆಳಗ್ಗೆನೇ ಹೋಗೋದ್ರಿಂದ ಈ ದೇವಸ್ಥಾನದಲ್ಲಿ ರಶ್ ಇರಲ್ಲ ಅನ್ನೋ ಕಾರಣಕ್ಕೆ ನಾನು ಬೆಳಗ್ಗೆನೇ ಟೈಮ್ ಹೋದಾಗಲೂ ಅಷ್ಟೇ ಬೆಳಗ್ಗೆನೇ ಹೋಗಿದ್ದು. 5:30ಗೆ ಮನೇನ ಬಿಟ್ಟರೆ ಒಂದು 6 o'clock ಅಷ್ಟರಲ್ಲಿ ಆರಾಮಾಗಿ ಹೋಗ್ಬೋದು. ಹಂಗಾಗಿ ನಾನು ಕೂಡ ನಿಯರ್ ಬೈ ಇದೆಯಲ್ವಾ ಅನ್ನೋ ಕಾರಣಕ್ಕೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ಹೊರಟೆ. ಬಟ್ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತಂದರೆ ಮುಂಚೆಗಿನ್ನ ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಬಟ್ ಏನಾದರೂ ಅಂದುಕೊಂಡಿದ್ದು ಬೇಗ ಸಕ್ಸಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಅದಾದಮೇಲೆ ನಾನಿವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಲ್ಲದ ದೀಪನ ಅಣಿಸೋಣ ಅಂತ ಹೇಳ್ಬಿಟ್ಟು ಬೆಲ್ಲದ ಆರತಿನ ತೊಗೊಂಡೆ. ಅಲ್ಲೇ ಫ್ರಂಟಲ್ಲಿರುವಂಥ ಶಾಪ್ಗಳಿರುತ್ತೆ, ಅಲ್ಲೇ ತೊಗೊಳ್ಬೋದು. ಇಲ್ಲಿಂದ ತೊಗೊಂಡೋಗುವಂಥ ಅವಶ್ಯಕತೆ ಏನಿಲ್ಲ, ಅಲ್ಲೇ ಸಿಗುತ್ತೆ. ಒಂದು 50 ರೂಪಾಯಿನ ಕೊಟ್ಟರೆ ಅವರೇ ಕೂಡ 2 ಬೆಲ್ಲದ ಆರತಿನ ಕೊಡ್ತಾರೆ. ಹಂಗಾಗಿ ನಾವು ಹೋದಾಗೇನು ಇಷ್ಟೊಂದು ಜನಗಳಿರಲಿಲ್ಲ. ಆಮೇಲೆ ಒಂದು ವಿತಿನ್ ಒಂದು ಹಾಫ್ ಆನ್ ಅವರ್ ಆಯ್ತಿದ್ದಂಗೆ ಅದು ಎಲ್ಲಿದ್ದರೂ ಜನಗಳು ಫುಲ್ ಕ್ಲೌಡ್ ಆಗೋಯಿತು. ಬಟ್ ನಮಗಂತೂ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಆರಾಮಾಗಿ ದರ್ಶನ ಮಾಡಿಕೊಂಡು ಒಂದು 5 ನಿಮಿಷ ಅಲ್ಲೇ ಕೂತಿದ್ವಿ. ಬಟ್ ಕೂತ್ಕೊಂಡಾದ್ಮೇಲೆ ಎಷ್ಟೊಂದು ಜನ ಕಾಯಿಗಳನ್ನ ಕಟ್ತಿದ್ರು, ಹಾಗೆ ಪ್ರದಕ್ಷಿಣೆ ಹಾಕೋರು ಆಗ್ತಿದ್ರು. ನಮ್ಮದು ದರ್ಶನ ಎಲ್ಲ ಆಗಿರೋದ್ರಿಂದ ನಾನು ಒಂದು 10 ನಿಮಿಷ ಕೂತಿ ಹೋಗೋಣ ಅಂತ ಹೇಳ್ಬಿಟ್ಟು, ಇನ್ನೂ ಟೈಮ್ ಇತ್ತು ಅಂದ್ಬಿಟ್ಟು ಕೂತಿದ್ದೆ. ಬಟ್ ಎಷ್ಟು ಜನಗಳು ಎಷ್ಟೆಷ್ಟು ಬೇಗ ನೋಡ್ತಿದ್ದಂಗೆ ಎಷ್ಟು ಜನಗಳು ಕ್ಲೌಡ್ ಆಗಿಬಿಟ್ರು ಅಂತಂದರೆ. ಬಟ್ ಆಮೇಲೆ ಹೋಗಿದ್ರಂತೂ ಒಂದು ಸಂಜೆವರೆಗೂ ಆಗ್ತಿತ್ತೇನೋ ದರ್ಶನ ಮಾಡೋಕ್ಕೆ. ಬಟ್ ನಾವು ಬೇಗ ಹೋಗಿರೋದ್ರಿಂದ ಈ ರೀತಿಯಾಗಿರುವಂಥ ಸಮಸ್ಯೆ ನಮಗೇನು ಬರಲಿಲ್ಲ. ಹಾಗೆ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಕಡೆ ಹೊರಟ್ವಿ. ಲೈವಲ್ಲೇ ತಿಂಡಿ ಮಾಡ್ತಿರ್ತಾರೆ. ಬಟ್ ಸೌದೆ ಒಲೆಯಲ್ಲೇ ಮಾಡೋದ್ರಿಂದ ಎಷ್ಟು ಟೇಸ್ಟ್ ಇರುತ್ತೆ ಅಂತಂದರೆ, ನಾನು ಇಲ್ಲಿ ತುಂಬ ಸಲ ತಿಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಅಂದರೆ ನಾವು ಯಾವುದೇ ರೀತಿ ಹೋಟೆಲಲ್ಲಿ ಎಷ್ಟು ಸಾವಿರ ಕೊಟ್ಟು ತಿಂದ್ರೂ ಈ ಟೇಸ್ಟ್ ಅಂತೂ ಬರೋಲ್ಲ. ಬಟ್ ಅದಕ್ಕೇನು ಇಂಗ್ರೀಡಿಯೆಂಟ್ಗಳು ಏನು ಜಾಸ್ತಿ ಹಾಕಿರಲ್ಲ. ಬಟ್ ಆದ್ರೂ ತುಂಬಾ ಟೇಸ್ಟಾಗಿರುತ್ತೆ. ನಾವು ಮನೆಯಲ್ಲಿ ಏನೆಲ್ಲ ಹಾಕಿ ಮಾಡಿದ್ರೂ ಈ ಟೇಸ್ಟ್ ಅಂತೂ ಖಂಡಿತವಾಗ್ಲೂ ಬರೋದಿಲ್ಲ. ಹಂಗಾಗಿ ತಿಂಡಿನ ತಿಂದ್ಕೊಂಡು ನೆಕ್ಸ್ಟು ತಿಂಡಿ ತಿನ್ನೋಕ್ಕಿಂತ ಮುಂಚೆನೂ ನಾವೇ ತಟ್ಟೆನ ತೊಳ್ಕೊಂಡು ತೊಗೊಂಡೋಗ್ಬೇಕು. ಹಾಗೆ ತಿಂಡಿ ತಿಂದ ನಂತರನೂ ಕೂಡ ನಾವೇ ತೊಟ್ಟೆನ ತೊಳೆದುಬಿಟ್ಟು ತಂತಿ ಮತ್ತು ಅಲ್ಲೇ ಇಡಬೇಕು. ಬಟ್ ಈ ಪದ್ಧತಿ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ಯಾಕೆ ಅಂತ ಅಂದರೆ ಅನ್ನ ಹಾಕೋದೇ ತುಂಬ ಕೆಲವೊಂದು ದೇವಸ್ಥಾನಗಳೇ ಅಪರೂಪ. ಬಟ್ ಇದು 6:30ಯಿಂದ ತಿಂಡಿ ವ್ಯವಸ್ಥೆ ಮತ್ತು 12 ಗಂಟೆವರೆಗೂ ರಾತ್ರಿ ಊಟದ ವ್ಯವಸ್ಥೆ ಇರುತ್ತಂತೆ. ಬಟ್ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬಂದು ಮನೆಯಲ್ಲೂ ಕೂಡ ಶಾಪ್ಗೆ ಹೋಗಿ ಸಂಜೆವರೆಗೂ ಕೆಲಸನ ಕಂಪ್ಲೀಟ್ ಮಾಡಿದೆ. ಆಮೇಲೆ ಬಂದು ಇವತ್ತು ಸಂಜೆ ಕೂಡ ಶುಕ್ರವಾರ ಆಗಿರೋದ್ರಿಂದ ದೀಪನ ಅಣಿಸಿ ನೆಕ್ಸ್ಟ್ ಒಂದು ಲೋಟ ಟೀನ ಮಾಡ್ಕೊಂಡು ಕುಡಿದ್ವಿ. ಎಷ್ಟೋ ರಿಲೀಫ್ ಅನಿಸುತ್ತೆ. ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಈ ರೀತಿಯಾಗಿ ಶಾಪ್ನಲ್ಲಿ ಕೆಲಸ ಮಾಡೋದ್ರಿಂದ ಟಯರ್ಡ್ ಅನಿಸೋದ್ರಿಂದ ಒಂದು ಲೋಟ ಟೀನ ಮಾಡ್ಕೊಂಡು ಕುಡಿದ್ರೆ ಒಂದು ರಿಲೀಫ್ ಅನ್ನೋದು ಅನಿಸುತ್ತೆ. ಬಟ್ ಹಾಗೆ ಒಂದು 3 ವರ್ಕ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದೆ. ಕಸ್ಟಮರ್ ತುಂಬ ದಿನದಿಂದ ಕೇಳ್ತಿದ್ರು, ನನ್ನ ಬ್ಲೌಸ್ ಆಗಿದೆಯಾ, ರೆಡಿ ಆಗಿದೆಯಾ ಅಂತ. ಬಟ್ ವರ್ಕ್ ಮಾಡೋಕ್ಕೆ ಕೊಟ್ಟಿರೋದ್ರಿಂದ ಡಿಲೇ ಆಯಿತು. ಆದ್ರೂ ಪರವಾಗಿಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ನನಗೆ ರೆಗ್ಯುಲರ್ ಆಗಿರುವಂಥ ಕಸ್ಟಮರ್ಗಳನ್ನ ಅಷ್ಟೇ ನಾನು ಒಂದು ಆರ್ಡ್ರ್ಗಳನ್ನ ತೊಗೊಳ್ಳೋದು. ತುಂಬ ತಲೆ ತಿನ್ನುವಂಥವ್ರಾದರೆ ನಾನು ಆರ್ಡ್ರ್ಗಳನ್ನ ತೊಗೊಳೋಕ್ಕೆ ಹೋಗಲ್ಲ. ಹಂಗಾಗಿ ಒಬ್ಬರದೇ ಕಸ್ಟಮರ್ದು ಒಂದು 3 ವರ್ಕ್ ಬ್ಲೌಸ್ ಇತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ. ಬಟ್ ಅವ್ರು ತುಂಬ ದಿನದಿಂದ ಕಾಲ್ ಮಾಡಿ ಕೇಳ್ತಿದ್ರು. ಹತ್ತತ್ರ ಒಂದು 1.5 ಮಂತೇ ಆಗಿಬಿಟ್ಟಿದೆ ಇವರು ಬ್ಲೌಸ್ನ ಕೊಟ್ಟು. ಬಟ್ ಪಾಪ ಅವರೇನು ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಿ ಕೇಳಲ್ಲ. ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ನಾವು ಯಾವ ರೀತಿಯಾಗಿ ಬ್ಲೌಸ್ನ ಫಿನಿಶಿಂಗ್ ಕೊಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಕಸ್ಟಮರ್ಗಳು ಡಿಪೆಂಡ್ ಆಗಿರ್ತಾರೆ. ಬಟ್ ನನಗಂತೂ ರೆಗ್ಯುಲರ್ ಕಸ್ಟಮರ್ಗಳನ್ನ ಬ್ಲೌಸ್ ಕಂಪ್ಲೀಟ್ ಮಾಡೋದ್ರಲ್ಲಿ ನನಗೆ ಟೈಮ್ ಹೋಗ್ಬಿಡುತ್ತೆ. ಬಟ್ ಹೊಸ ಆರ್ಡ್ರ್ಗಳು ಬಂದ್ರೇನು ತೊಗೊಳ್ಳೋಷ್ಟು ಟೈಮ್ ಇರಲ್ಲ. ಬಟ್ ನನಗಂತೂ ಬ್ಲೌಸ್ ಕಸ್ಟಮರ್ ಅಂತೂ ಇನ್ನೂ ಒಂದು 6 ಮಂತ್ಸ್ಗಾಗುವಷ್ಟು ಬ್ಲೌಸ್ಗಳ ಆರ್ಡ್ರ್ಗಳಿರುತ್ತೆ. ಬಟ್ ಯಾಕೆ ಅಂತ ಅಂದರೆ ನಮ್ಮ ಫಿನಿಶಿಂಗ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಬಟ್ ಆನ್ ದ ವೇ ಸ್ವಲ್ಪ ತರಕಾರಿ ಬೇಕಿತ್ತು ಅಂದ್ಬಿಟ್ಟು ತರಕಾರಿನೂ ಕೂಡ ತೊಗೊಂಡು ಬಂದೆ. ಈಗ ನಮ್ಮೂರಿನ ಸೀಸನ್ ಅಲಸಂಡೆ ಕಾಳು ಆಗಿರೋದ್ರಿಂದ ಇದು ಒಂದು 20 ಡೇಸ್ ಇಲ್ಲ 1 ಮಂತ್ ಇರುತ್ತೆ ಅಷ್ಟೇ. ಹಾಗೆ ಅಲಸಂಡೆ ಕಾಳು ಮತ್ತು ಇರುವಂಥ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಹುಳಿನ ಮಾಡಿದ್ದೆ. ಬಟ್ ಚೆನ್ನಾಗಿರುತ್ತೆ ಊಟಕ್ಕೆ. ಹಂಗಾಗಿ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.